ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು ಬಿಜೆಪಿ ಶಾಸಕ. 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಂಥ ಸಂದರ್ಭದಲ್ಲಿ ಶಾಸಕ ಲಾಕ್ ಆಗಿದ್ದಾರೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕ ಬಲೆಗೆ ಬಿದ್ದಿರುವಂಥ ಶಾಸಕ ಚಂದ್ರು ಲಮಾಣಿ ಮತ್ತೆ ಇಬ್ಬರು ಪಿಎಗಳು ಈಗ ಬಲೆಗೆ ಬಿದ್ದಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ಎಂಎಲ್ಎ ಚಂದ್ರು ಲಮಾಣಿ ರಸ್ತೆ ಕಾಮಗಾರಿ ಸಂಬಂಧಿಸಿದಂತೆ 11 ಲಕ್ಷ ರೂಪಾಯಿಗೆ ಡೀಲ್ ಆಗಿತ್ತಂತೆ. 5 ಲಕ್ಷ ರೂಪಾಯಿ ಹಣ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಮೂವರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು ಈಗ ಪೊಲೀಸರು. ಗುತ್ತಿಗೆದಾರನಿಂದ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಲಾಕ್ ಮಾಡಲಾಗಿದೆ. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಈ ಒಂದು ರೇಡ್ ಆಗಿದೆ. ಶಾಸಕರಿಗೆ ಸೇರಿರುವಂತಹ ಬಾಲಾಜಿ ಆಸ್ಪತ್ರೆ ಮೇಲೂ ಕೂಡ ರೇಡ್ ಆಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಹಾಸ್ಪಿಟಲ್ ಬಾಲಾಜಿ ಆಸ್ಪತ್ರೆ, ಶಾಸಕ ಚಂದ್ರು ಲಮಾಣಿ ಮತ್ತೆ ಪಿಎಗಳು ಮಂಜುನಾಥ್, ಇನ್ನೊಬ್ಬ ಪಿಎ ಗುರು ಅಂಥೇಳಿ ಈಗ ಲೋಕಾಯುಕ್ತ ಪೊಲೀಸರ ವಶದಲ್ಲಿದ್ದಾರೆ. 11 ಲಕ್ಷ ರೂಪಾಯಿಗೆ ಡೀಲ್ ಆಗತ್ತಂತೆ. ಅದರಲ್ಲಿ 5 ಲಕ್ಷ ರೂಪಾಯಿ ಕೊಡುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂಥದ್ದು. ಖಚಿತ ಮಾಹಿತಿಯ ಮೇರೆಗೆ ಈ ರೀತಿ ರೇಡ್ ಆಗುತ್ತೆ. ಸುಖ ಸುಮ್ಮನೆಂತೂ ರೇಡ್ ಮಾಡಲ್ಲ. ಈ ರೀತಿಯಾಗಿ ಶಾಸಕರು ಮತ್ತು ಇಬ್ಬರು ಪಿಎಗಳನ್ನು ಅರೆಸ್ಟ್ ಮಾಡಲಾಗಿದೆ, ಅಂದರೆ ವಶಕ್ಕೆ ಪಡೆಯಲಾಗಿದೆ. ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು ಬಿಜೆಪಿ ಶಾಸಕ ಹಾಗೂ ಇಬ್ಬರು ಪಿಎಗಳು 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಂಥ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತೇಳಿ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಈ ಥರ ಇಬ್ಬರು ಪಿಎಗಳು ಅಂದರೆ ಅಕ್ರಮವಾಗಿ ಹಣವನ್ನು ಪಡೆಯೋದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಿದ್ದಾರೆ, ಎಷ್ಟು ಜನರನ್ನ ಇಟ್ಕೊಂಡಿದ್ದಾರೆ ಅಂತೇಳಿ. 2 ಪಿಎಗಳಂತೆ, ಇಬ್ಬರು ಪಿಎಗಳು ಚಂದ್ರು ಲಮಾಣಿ ಅವರಿಗೆ ಈ ರಸ್ತೆ ಕಾಮಗಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಲಕ್ಷ ರೂಪಾಯಿಗೆ ಡೀಲ್ ಆಗಿರುತ್ತೆ. ಅಂದರೆ ಇಂತಿಷ್ಟು ಪರ್ಸೆಂಟ್ ಶಾಸಕರಿಗೆ ಹೋಗಬೇಕು ಅನ್ನೋಂಥ ಲೆಕ್ಕಾಚಾರ. ಹಾಗಾದರೆ ಪರಿಪೂರ್ಣವಾಗಿ ಗುಣಮಟ್ಟದ ಕಾಮಗಾರಿ ನಡೆಯೋದು ಹೇಗೆ ಅಂಥೇಳಿ ನೀವು 11 ಲಕ್ಷ ರೂಪಾಯಿ ನಿಮ್ಮ ಕೈಗೆ ಸೇರಿಬಿಡುತ್ತೆ ಅಂತ ಹೇಳಿದ್ರೆ ಇನ್ನು ಬೇರೆಯವರಿಗೆ ಇಂತಿಷ್ಟು ಅಂತ ಹೋಗಿರುತ್ತೆ. ಮತ್ತು ಎಲ್ಲಿಂದ ಚೆನ್ನಾಗಿರುತ್ತೆ ಕಾಮಗಾರಿಗಳು, ಎಲ್ಲಿಂದ ಚೆನ್ನಾಗಿ ನಡೆಯುತ್ತೆ, ಎಲ್ಲಿಂದ ಗುಣಮಟ್ಟ ರಸ್ತೆಗಳು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಒಬ್ಬ ಜನಪ್ರತಿನಿಧಿಗಳು ಈ ರೀತಿಯಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಇವರಿಗೆ ಅಂತ. 5 ಲಕ್ಷ ರೂಪಾಯಿ ಕ್ಯಾಶ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು. ಶಾಸಕರು ಇದ್ದಾರೆ ಮತ್ತು ಇಬ್ಬರು ಪಿಎಗಳು. ಸೊ ಈಗ ವಿಚಾರಣೆ ಮಾಡಲಾಗ್ತಾ ಇದೆ, ಮತ್ತಷ್ಟು ವಿಚಾರಣೆಯನ್ನು ಮಾಡ್ತಾರೆ. ಈ ಹಿಂದೆ ಏನೇನು ಮಾಡಿದ್ರು, ಏನು ಎತ್ತ, ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ಯಾವ್ಯಾವ ಕಾಮಗಾರಿಗಳಲ್ಲಿ ಇವರು ಈ ರೀತಿಯಾಗಿ ಕೈ ಜೋಡಿಸಿದ್ರು ಅಂಥೇಳಿ ಅದೆಲ್ಲವನ್ನು ಕೆದಕುವಂಥ ಪ್ರಯತ್ನ ಆಗುತ್ತೆ. ಅವರ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ, ಪಿಎಗಳ ಫೋಟೋ ಇದು. 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಅಂದರೆ ಏನೇ ಕೆಲಸ ಆದರೂ ಕೂಡ ಒಟ್ಟಿನಲ್ಲಿ ಇಂತಿಷ್ಟು ಅಂತ ಅಮೌಂಟ್ ಹೋಗೇಬೇಕಾ, ಶಾಸಕರಿಗೆ ಕೊಡಲೇಬೇಕಾ, ಹಂಗಿದೆಯಾ? ರೂಲ್ಸ್ ಏನಾದರೂ ಇದೆಯಾ? ಆ ಥರ ಒಂದು ಕಾಮಗಾರಿ ಆಗಬೇಕು ಅಥವಾ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಈ ಶಾಸಕರಿಗೆ, ಅಧಿಕಾರಿಗಳಿಗೆ ಇಂತಿಷ್ಟು ಅಂತ ಎಕ್ಸ್ಟ್ರಾ ಅಮೌಂಟ್ ಕೊಡಲೇಬೇಕಾ ಅಂಥೇಳಿ. ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ ಆ ಕ್ಷೇತ್ರಗಳು ಈ ರೀತಿಯಾಗಿ ಹಗಲು ದೊರಡೆ ಮಾಡಿದ್ರೆ? ಹೇಳೋರು ಕೇಳೋರು ಯಾರಿಲ್ಲ ಅಂತ ಅನಿಸುತ್ತೆ ಇವರಿಗೆಲ್ಲ. ಇಬ್ಬರು ಪಿಎಗಳನ್ನು ಇಟ್ಕೊಂಡು ಈ ರೀತಿಯಾಗಿ ಲಂಚವನ್ನು ಪಡೀತಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಹಾಡಾಗಲೇ ಸುಲಿಗೆ ಮಾಡೋದಿದೆಯಲ್ಲ, ಇದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಗುತ್ತಿಗೆದಾರನಿಂದ 11 ಲಕ್ಷ ರೂಪಾಯಿಗೆ ಡೀಲ್ ಮಾಡಿಕೊಂಡು ಅದರಲ್ಲಿ 5 ಲಕ್ಷ ರೂಪಾಯಿ ಕೊಡುವಂಥ ಸಂದರ್ಭದಲ್ಲಿ ಸಿಕ್ಕಾಕಿಕೊಂಡಿರುವಂಥದ್ದು. ಸೊ ಇದು ಎಲ್ಲರಿಗೂ ಕೂಡ ಎಚ್ಚರಿಕೆ ಗಂಟೆ. ಇದು ಯಾರೇ ಆಗಿರಲಿ ಇಂಥ ಪ್ರಕರಣ ಅಂತ ಬಂದಾಗ, ಇದು ಗುತ್ತಿಗೆದಾರ ಆಯಿತು ಮತ್ತು ಬೇರೆ ಬೇರೆ ಏನೇ ಕೆಲಸ ಆದರೂ ಕೂಡ ಎಲ್ಲ ಕೆಲಸದಲ್ಲೂ ಕೂಡ ನಮಗೆ ಪಾಲು ಸಿಗಬೇಕು ಅನ್ನೋದು ಯಾವ ನ್ಯಾಯ ಇದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮೊಕಾಂದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಸಿಕ್ಕಿ ಬಿದ್ದಿದ್ದು ಹೇಗೆ ಅಂತೇಳಿ, ಎಷ್ಟು ಲಕ್ಷದ ಡೀಲ್ ಆಗಿತ್ತು, ಈ ಹಿಂದೆ ಯಾವ ರೀತಿಯಾಗಿ ಈ ರೀತಿಯಾಗಿ ಇವರು ಗೋಲ್ಮಾಲ್ ನಡೆಸ್ತಾ ಇದ್ರು ಅಂತೇಳಿ?
ಹೇಳೋರು ಕೇಳೋರು ಇಲ್ವಾ, ಹೇಗೆ ಮುಂದೆ ಹೇಗಾಗತ್ತೆ ಈ ಒಂದು ತನಿಖೆ? ಹೇಮ್ ಕುಮಾರ್ ಗದಗ ಜಿಲ್ಲೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಏನು ಚಂದ್ರು ಲಮಾಣಿ ಇದ್ದಾರೆ, ಇವರು ಗುತ್ತಿಗೆದಾರ ಅಂದ್ರೆ ವಿಜಯ್ ಪೂಜಾರ್ ಅನ್ನೋ ಗುತ್ತಿಗೆದಾರನ ಹತ್ರ 11 ಲಕ್ಷ ರೂಪಾಯಿಗೆ ಒಂದು ಡೀಲ್ ಅನ್ನ ಮಾಡ್ಕೊಟ್ಟಿರ್ತಾರೆ. ಆ 11 ಲಕ್ಷ ರೂಪಾಯಿದಲ್ಲಿ ಇವತ್ತು ಅಧಿಕೃತವಾಗಿ 5 ಲಕ್ಷ ರೂಪಾಯಿಯನ್ನ ಒಂದು ಪಾಕೆಟ್ ಅಲ್ಲಿ ಹಾಕಿ ಅವರ ಇಬ್ರು ಪಿಎಗಳು ಅಂದ್ರೆ ಒಬ್ರು ಖಾಸಗಿ ಪಿಎ, ಒಬ್ರು ಸರ್ಕಾರಿ ಪಿಎ, ಮಂಜುನಾಥ್ ವಾಲ್ಮೀಕಿ ಅಂತಕ್ಕಂಥ ಒಬ್ಬ ಸರ್ಕಾರಿ ಪಿಎ, ಅವ್ರ ಜೊತೆಗೆ ಗುರು ಲಮಾಣಿ ಅಂತಕ್ಕಂಥ ಏನು ಖಾಸಗಿ ಪಿಎ ಇದ್ರು. ಈ ಮಂಜುನಾಥ್ ಲಮಾಣಿ ಅಂತಕ್ಕಂಥ ಮಂಜುನಾಥ್ ವಾಲ್ಮೀಕಿ ಅನ್ನುವಂತ ಪಿಎನ ಹತ್ರ ಪಾಕೆಟ್ ಅನ್ನ 5 ಲಕ್ಷ ರೂಪಾಯಿಯನ್ನ ಮುಂಗಡವಾಗಿ ಇವತ್ತು ಕೊಡ್ಲಿಕ್ಕೆ ಬಂದಿರ್ತಾರೆ. ಆ ಸಮಯದಲ್ಲಿ ಲೋಕಾಯುಕ್ತ SP ಧಾರವಾಡದ ಲೋಕಾಯುಕ್ತ SP ಸಿದ್ಲಿಂಗಪ್ಪ ಅವರ ನೇತೃತ್ವದಲ್ಲಿ ಏನು ದಾಳಿ ನಡೆಯುತ್ತೆ, ಆ ದಾಳಿಯಲ್ಲಿ ಹಣದ ಸಮೇತವಾಗಿ ಈ ಅವರ ಪಿಎಗಳು ಮತ್ತೆ ಚಂದ್ರು ಲಮಾಣಿ ಸೇರಿದಂತೆ ವಶಕ್ಕೆ ಪಡೆದುಕೊಂಡು ವಿಚಾರಣೆನ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಅವರ ಮನೆ ಹಾಗೂ ಅವರ ಒಂದು ಖಾಸಗಿ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯಲ್ಲೂ ಸಹ ತನಿಖೆಯನ್ನ ಕೈಗೊಂಡಿದ್ದಾರೆ ಹೇಮಕುಮಾರ್. ಫಾರೂಕ್, ಯಾವ ಕಾಮಗಾರಿ ನಡೀತಾ ಇತ್ತು? ಆ ಕಾಮಗಾರಿ ಎಲ್ಲಿ ತನಕ ಬಂದಿದೆ, ನಡೀತಿದ್ಯಾ ಕಾಮಗಾರಿ? ಈಗಾಗಲೇ ಈ ಸದ್ಯಕ್ಕೆ ಸಿಗೋ ಮಾಹಿತಿ ಪ್ರಕಾರ, ಯಾಕಂದ್ರೆ ಇನ್ನು ವಿಚಾರಣೆ ನಡೆಸಿರೋದ್ರಿಂದ ರಸ್ತೆ ಕಾಮಗಾರಿ ಸಂಬಂಧಿಸಿದಂತೆ ಮಾತ್ರ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಆದ್ರೆ ಆ ಕಾಮಗಾರಿ ಎಲ್ಲಿದು ಅಂದ್ರೆ ಅವ್ರದ ಕ್ಷೇತ್ರ, ಯಾಕಂದ್ರೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ 3 ತಾಲೂಕುಗಳನ್ನು ಒಳಗೊಂಡಿರುತ್ತೆ. ಅಂದ್ರೆ ಮುಂಡರಗಿ, ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕು 3 ತಾಲೂಕುಗಳನ್ನು ಒಳಗೊಂಡಿರೋದ್ರಿಂದ ವಿಶಾಲವಾದ ದೊಡ್ಡವಾದಂತ ಒಂದು ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಯಾವ ತಾಲೂಕಿನಲ್ಲಿ ಆಗ್ತಿರ್ತಕ್ಕಂಥ ಒಂದು ಕಾಮಗಾರಿ ಅನ್ನುವಂತ ಮಾಹಿತಿ ಇನ್ನೂ ಲಭ್ಯವಿಲ್ಲ. ಯಾಕಂದ್ರೆ ಈಗಾಗಲೇ ಪೊಲೀಸರು ಸಹ ತನಿಖೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಇನ್ನೂ ವಿಚಾರಣೆ ನಡೀತಾ ಇದೆ ಹೇಮಕುಮಾರ್. 3 ವಶಕ್ಕೆ ಪಡೆದುಕೊಂಡಿದ್ದಾರಾ? 3 ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ ಹೇಗೆ? ಫಾರೂಕ್, ಈಗ ಶಾಸಕರನ್ನು ಸೇರಿದಂತೆ ಇಬ್ಬರು ಪಿಎಗಳ ನಡುವೆ ಈಗ ವಿಚಾರಣೆ ಆಗ್ತಿದೆಯಾ? ಇಲ್ಲಿ ಶಾಸಕರು ಎಲ್ಲಿದ್ದಾರೆ ಈಗ? ಹೌದು ಹೇಮಕುಮಾರ್, ಯಾಕಂದ್ರೆ ಶಾಸಕರು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅಂದ್ರೆ ಗ್ರಾಮದಲ್ಲಿ ಅವರನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ ಅಂತಕ್ಕಂಥ ಮಾಹಿತಿ. ಅದ್ರ ಜೊತೆಗೆ ಅವರು ಪಿಎಗಳು ಏನಿದ್ದಾರೆ ಇದ್ದು ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಯಾಕಂದ್ರೆ ಒಬ್ಬ ಶಾಸಕ ಆಗಿರೋದ್ರಿಂದ ಶಾಸಕನ ವಶಕ್ಕೆ ಪಡೆಯೋದು ಅಷ್ಟೊಂದು ಇದು ಅಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರ ಒಂದು ಸಹಾಯ ಕೂಡ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಗದಗ ಜಿಲ್ಲೆಯ ಪೊಲೀಸರು ಸಹ ಇಲ್ಲಿ ಬೀಡ್ ಬಿಟ್ಟಿರುವಂತದ್ದು. ಜೊತೆಗೆ ಲೋಕಾಯುಕ್ತ ಅಷ್ಟೇ ಅಲ್ಲದೆ ಸಿವಿಲ್ ಪೊಲೀಸರಾಗಿರ್ಲಿ, ಜೊತೆಗೆ ಏನು DR ಪೊಲೀಸ್ ಆಗಿರ್ತಾರೆ, ಅವರ ಸಹಾಯ ಕೂಡ ಲೋಕಾಯುಕ್ತ ಪೊಲೀಸರು ತೆಗೆದುಕೊಂಡಿದ್ದಾರೆ ಕುಮಾರ್. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, 11 ಲಕ್ಷ ರೂಪಾಯಿಗೆ ಡೀಲ್ ಆಗಿರುತ್ತೆ. ಅದಕ್ಕೆ ಮುಂಗಡವಾಗಿ ಅಡ್ವಾನ್ಸ್ ಅಂತ ಕರಿತೀವಿ. 5 ಲಕ್ಷ ರೂಪಾಯಿ ಕೊಡುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿ ಬಿದ್ದಿರುವಂಥ ಪ್ರಕರಣ ಇದು. ಸೊ ಖಚಿತ ಮಾಹಿತಿಯ ಮೇರೆಗೆ ರೇಡ್ ಆಗುತ್ತೆ. 5 ಲಕ್ಷ ರೂಪಾಯಿ ಕೊಡುವಂಥ ಸಂದರ್ಭದಲ್ಲಿ ಇಬ್ಬರು ಪಿಎಗಳ ಜೊತೆ ಈಗ ಶಾಸಕರು ಕೂಡ ಸಿಕ್ಕಿ ಬಿದ್ದಿದ್ದಾರೆ. ಅಂದರೆ ಶಾಸಕರ ಪಿಎಗಳು. ಸೊ ಈಗ ಶಾಸಕರನ್ನ ಕರೆಸಿ ವಿಚಾರಣೆ ಮಾಡಬೇಕಾಗತ್ತೆ. ಯಾವ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ 11 ಲಕ್ಷ ರೂಪಾಯಿ ಅಂದರೆ ಅದು ಕೋಟ್ಯಾಂತರ ರೂಪಾಯಿ ಡೀಲ್ ಆಗಿರುತ್ತಲ್ಲಿ. ಗುತ್ತಿಗೆದಾರ ಅಂದರೆ ಕಾಮಗಾರಿ, ಅದು ಕೋಟ್ಯಾಂತರ ರೂಪಾಯಿ ಕಾಮಗಾರಿ ಇರುತ್ತೆ. ಸೊ ಹಂಗಾಗಿ ಈಗಾಗಲೇ ಗುತ್ತಿಗೆದಾರರು ಕೂಡ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು. 60% ಆಗಿದೆ ಕಮಿಷನ್ ಅಂಥೇಳಿ. ಅದಕ್ಕೆ ಇದಕ್ಕೆ ಪುಷ್ಟಿ ಕೊಡುವಂಥ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಗುತ್ತಿಗೆದಾರರು ನೇರವಾಗಿ ಸರ್ಕಾರದ ಮೇಲೆ ಆರೋಪ ಮಾಡಿದರು. 60% ಕಮಿಷನ್ ಹೋಗ್ತಾ ಇದೆ, ಎಲ್ಲಿಂದ ಕೆಲಸ ಮಾಡಲಿ ಅಂತ, ಎಲ್ಲಿಂದ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಸಾಕ್ಷಿ ಅಲ್ವಾ ಇದು? ಇದಕ್ಕೇನು ಉತ್ತರ ಕೊಡುತ್ತೆ ಸರ್ಕಾರ? ಬರುವಂಥ ಬಜೆಟ್ ಅಂದರೆ ನೀವೇನು ಕೊಡ್ತೀರಿ, ಎಷ್ಟು ಅಮೌಂಟ್ ರಿಲೀಸ್ ಮಾಡ್ತೀರಿ, ಅದರಲ್ಲಿ ಇಂತಿಷ್ಟು % ಶಾಸಕರಿಗೆ ಕೊಡೋದಾದರೆ ಉಳಿದಿದ್ದು ಕೆಲಸ ಕಾರ್ಯಗಳು ಹೇಗಾಗಬೇಕು? ಎಲ್ಲಿಂದ ಆಗುತ್ತೆ? ಗುಣಮಟ್ಟದ ಕಾಮಗಾರಿ ನಡೆಯೋದು ಹೇಗೆ ಸಾಧ್ಯ ಆಗುತ್ತೆ? ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ. ಇದಕ್ಕೆ ಏನು ಉತ್ತರ ಕೊಡ್ತಾರೆ ಸರ್ಕಾರ? ಏನು ಉತ್ತರ ಕೊಡುತ್ತೆ ಇದಕ್ಕೆ? ಇದು ಗುತ್ತಿಗೆದಾರರಿಂದಾಗಿ ಇಸ್ಕೊಂಡಿರುವಂಥ ಅಮೌಂಟ್ ಇದು. ಬಟ್ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಲ್ವಾ? ಸೊ ಇದು ಕುತೂಹಲ ಇರುವಂಥದ್ದು. ಗುತ್ತಿಗೆದಾರರು ಮಾಡ್ತಾ ಇರುವಂಥ ಆರೋಪ ಬಹುಶಃ ಇದು ಸಾಬೀತಾಗ್ತಾ ಇದೆಯಾ ಅಂಥೇಳಿ. BJP ಸರ್ಕಾರ ಇದ್ದಾಗ 40% ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದು 20% ಜಾಸ್ತಿ ಆಗಿದೆ. 60% ಕೊಡಬೇಕಾಗತ್ತೆ ಈ ರೀತಿಯಾಗಿ ಶಾಸಕರಿಗೆ, PAಗಳಿಗೆ, ಅಧಿಕಾರಿಗಳಿಗೆ. ಅಂತ ಕೆಲಸ ಎಲ್ಲಿಂದ ಆಗತ್ತೆ? ಕುಟುಂಬನ ಹೇಗೆ ನೋಡ್ಕೊಳ್ಬೇಕು ಗುತ್ತಿಗೆದಾರರು? ನೀವು ಗುತ್ತಿಗೆದಾರರು ಇಂತಿಷ್ಟು ಅಮೌಂಟ್ ಕೊಡಲಿಲ್ಲ ಅಂತೇಳಿ ಅಮೌಂಟೇ ರಿಲೀಸ್ ಆಗಲ್ಲ. ಕೈಯಿಂದ ಹಾಕಿರ್ತಾರೆ ಕೋಟ್ಯಾಂತರ ರೂಪಾಯಿ. ಕೊನೆಗೆ ಆತ್ಮಹತ್ಯೆನೇ ದಾರಿ ಆಗತ್ತೆ ಅವರಿಗೆ.
ಸೊ ಹಂಗಾಗಿ ಅನಿವಾರ್ಯವಾಗಿ ಇನ್ನು ಬೇಸತ್ತು ಕಂಪ್ಲೇಂಟ್ ಕೊಡಿರೋದು ಇದು. ಲೋಕಾಯುಕ್ತ ಏನು ಕನಸು ಬಿದ್ದಿರಲ್ಲ ಈ ರೀತಿ ತೆಗೆದುಕೊಂಡಿದ್ದಾರೆ ಅಂತೇಳಿ, ಖಚಿತ ಮಾಹಿತಿ ಮೇರೆಗೆ ಹೋಗಿರ್ತಾರೆ. ಲೋಕಾಯುಕ್ತ ಪೊಲೀಸರಿಗೆ ಕನಸು ಬಿದ್ದಿರುತ್ತಾ? ಇವರೇ ಮಾಹಿತಿ ಕೊಟ್ಟಿರ್ತಾರೆ, ನಮಗೆ ಸಾಕಾಗಿದೆ ಬನ್ನಿ ಅಂತೇಳಿ ಕರ್ಕೊಂಡು ಹೋಗಿರ್ತಾರೆ, ಸೀದಾ ಲಾಕ್ ಮಾಡಿಸಿರ್ತಾರೆ. ಶಾಸಕ ಚಂದ್ರು ಲಮಾಣಿಯ PAಗಳು ಲಾಕ್ ಆಗಿದ್ದಾರೆ. 5 ಲಕ್ಷ ರೂಪಾಯಿ ಕ್ಯಾಶ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ತನಿಖೆ ಆಗಬೇಕಾಗತ್ತೆ. ಮತ್ತು ಆ ಕಾಮಗಾರಿ ಏನಿದೆಯಲ್ಲ, ಯಾವುದು ಗುತ್ತಿಗೆ ಅಂತೇಳಿ, ಯಾವುದು ರಸ್ತೆ ಕಾಮಗಾರಿ ಅಂತೆ, ಆ ಕಾಮಗಾರಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಅದನ್ನು ಕೂಡ ಪರಿಶೀಲನೆ ಮಾಡಬೇಕು, ಗುಣಮಟ್ಟದ ಇದೆಯಾ ಇಲ್ಲ ಅಂತೇಳಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ ಕೂಡ ಇದೆ, ಯಾರ್ದು? ಶಾಸಕರದ್ದು. ಆ ಹಾಸ್ಪಿಟಲ್ ಮೇಲೂ ಕೂಡ ಇವತ್ತು ರೇಡ್ ಆಗಿದೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ರೂಪಾಯಿ ಹಣವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ, ಪಡೆಯುವಂಥ ಸಂದರ್ಭದಲ್ಲಿ ಇದು ಒಂದು ರೇಡ್ ಆಗಿದೆ, ಸಿಕ್ಕಿ ಬಿದ್ದಿದ್ದಾರೆ. ಅದಾದ ನಂತರ ಇವರ ನೇತೃತ್ವದಲ್ಲಿ, ಇವರ ಒಡೆತನದಲ್ಲಿ ಇರುವಂಥ ಹಾಸ್ಪಿಟಲ್ಗಳು ಆಗಿರ್ಬೋದು, ಕಚೇರಿಗಳು, ಎಲ್ಲದಕ್ಕೂ ಕೂಡ ಈಗ ಎಲ್ಲ ಕಚೇರಿಗಳ ಮೇಲೆ ರೇಡ್ ಮಾಡಲಾಗ್ತಾ ಇದೆ. ಮತ್ತಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಎಸ್ ಸರ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹುಮಾಯನ ಕಾಂಗ್ರೆಸ್ ಮುಖಂಡರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನೋಡ್ತಾ ಇದ್ದೀರಿ ಈ ರೀತಿಯಾಗಿ? ನೋಡ್ತಾ ಇದ್ದೀವಿ, ಬಿಜೆಪಿಯ ಭ್ರಷ್ಟಾಚಾರ ಎಲ್ಲಾನು ನೋಡ್ತಾ ಇದ್ದೀವಿ, ನಾಡಿನ ಜನತೆ ನೋಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ? ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಈಗಿಂದಲ್ಲ, ಇದು ಯಾವಾಗ ಚಂದ್ರು ಲಮಾಣಿ ಒಬ್ಬ ಶಾಸಕನಾಗಿ ಆಗಿದ್ದಾನೆ ಅವತ್ತಿನಿಂದ ಸಮೇತ ಅವರು ಪ್ರತಿನಿತ್ಯ ಪ್ರತಿ ತಾಸಿಗೊಮ್ಮೆ ಭ್ರಷ್ಟಾಚಾರ ನಡೀತಾ ಇದೆ. ಆದರೆ ಭಗವಂತ ಇವತ್ತು ಇವರು ಭ್ರಷ್ಟಾಚಾರವನ್ನ ನಾಡಿನ ಜನತೆಗೆ ಇವತ್ತು ಬಹಿರಂಗ ಮಾಡಿದ್ದಾನೆ. ಒಬ್ಬ ಜವಾಬ್ದಾರಿ ಶಾಸಕನಾಗಿ ಕ್ಷೇತ್ರದ ಜನರ ಹಿತವನ್ನ ಕಾಪಾಡುವುದು ಬಿಟ್ಟು ಕ್ಷೇತ್ರದ ಜನರಿಂದ ಹಣವನ್ನ ಕಬಳಿಸುವಂತ ಕೆಲಸ ಇದು ಮಹಾ ದುರಂತ. ನಮ್ಮ ಕ್ಷೇತ್ರದ ದುರ್ದೈವ ಇದು. ನಮ್ಮ ಜಿಲ್ಲೆ ಭಾರಿ ಪಾರದರ್ಶಕ ಆಡಳಿತವಿರುವಂತ ಜಿಲ್ಲೆ, HK ಪಾಟೀಲ್ ಸಾಹೇಬರದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇಂಥ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಇವಿಗೆ ತಕ್ಕವಾದಂತ ಶಿಕ್ಷೆ ಆಗ್ಬೇಕು. ಅಂದಾಗ ಮಾತ್ರ ಈ ಕರ್ನಾಟಕ ಜನತೆಗೆ ಒಂದು ನೆಮ್ಮದಿ ಸಿಗುತ್ತೆ. ಇಲ್ಲಾದ್ರೆ ಕರ್ನಾಟಕ ಜನತೆಗೆ ನ್ಯಾಯ ಸಿಗುದು ಬಹಳ ಕಷ್ಟ. ಯಾಕಂದ್ರೆ ಜವಾಬ್ದಾರಿ ಮನುಷ್ಯನ ಈ ತರ ಮಾಡಿದಾಗ ಕರ್ನಾಟಕ ಜನತೆಗೆ ರಕ್ಷಣೆ ಕೊಡುವುದು ಯಾರು? ಕರ್ನಾಟಕ ಜನತೆಯ ವ್ಯವಸ್ಥೆಯ ಬಗ್ಗೆ ಚಿಂತನೆ ಮಾಡೋದು ಯಾರು? ಅದಕ್ಕಾಗಿ ಇದನ್ನ ಬಹಳ ಖಂಡನೀಯ. ಇವತ್ತು ಯಾವುದೇ ಪರಿಸ್ಥಿತಿ ಕಾನೂನಿನಲ್ಲಿ ಯಾವುದೇ ರೀತಿಯಿಂದ ಸಡಿಲತನವನ್ನ ತೋರದೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಸೂಕ್ತವಾದಂತದ್ದು ಕಠಿಣವಾದಂತಹ ಕ್ರಮ ಜರುಗಿಸಿದಾಗ ಮಾತ್ರ ನಾಡಿನ ಜನತೆಗೆ ಇದಕ್ಕೊಂದು ನೋಡಿ, ಒಬ್ಬ ಎಜುಕೇಟೆಡ್ MLA, ನಾವು ಒಬ್ಬ MD ಡಾಕ್ಟರ್ ಆದಂತ ಶಾಸಕರು ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರಂತಂದ್ರೆ ಶೈಕ್ಷಣಿಕ ಬೆಲೆ ಏನು? ಅವ್ರ ಡಾಕ್ಟರ್ಗೆ ಬೆಲೆ ಏನು? ಇದು ದುರಂತ ಅಲ್ಲ? ಇವತ್ತ ಈ ಕ್ಷೇತ್ರದ ಜನ ಆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ? ಅದ್ರೆ ಈ ರೀತಿಯಾಗಿ ಲೂಟಿ ಹೊಡಿತಾ ಇದ್ದಾರೆ ಅಂದ್ರೆ ಗುಣಮಟ್ಟದ ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ ಅಲ್ಲಿ? ಅಲ್ಲಿ ಕೆಲಸ ಕಾರ್ಯಗಳು ನಯಾಕತ್ತವ ಸರ್ಕಾರದಿಂದ ಯಾವ ಎಷ್ಟೆಷ್ಟು ಕ್ಷೇತ್ರಕ್ಕೆ ಅನುದಾನ ಕೊಡ್ಬೇಕಾಗಿತ್ತು ಕೊಡ್ತಾ ಇದೆ. ಆದ್ರೆ ಪ್ರತಿಯೊಂದರಲ್ಲಿನೂ ಅವ್ರ ಕಮಿಷನ್ ಇದ್ದೇ ಇದೆ, ಭ್ರಷ್ಟಾಚಾರ ಇದ್ದೇ ಇದೆ. ಸ್ವಾಮಿ, ಅವರು ಯಾವ ಶಾಲಾ ಕಾಲೇಜುಗಳಿಗೆ ಅವರು SDMC ಅಧ್ಯಕ್ಷರಾಗಿ ಇರ್ತಾರೆ, ಅದು ನಿಯಮಾನುಸಾರವಾಗಿ ಒಬ್ಬ ಶಾಸಕ. ಅಲ್ಲಿ ಬಿಸಿ ಊಟದಲ್ಲಿ ಕಾಯಿಪಲ್ಯ ಖರೀದಿ ಮಾಡುವ ಸಮೇತ ಭ್ರಷ್ಟಾಚಾರವನ್ನ ಮಾಡ್ತಾರೆ. ತಾವೇ ಕಾಯಿಪಲ್ಯವನ್ನ ಅವರು ಸಪ್ಲೈ ಮಾಡ್ತಾರ ಅನ್ನುವಂಥದ್ದು ನೀನು ಜಗಜ್ಜಾಹಿರು. ಇಂಥ ವ್ಯವಸ್ಥೆಯನ್ನು ಆ ಶಾಸಕರು ಮಾಡಕತ್ತಾರ. ದುರಂತ ಇದು. ಒಬ್ಬ ವೈದ್ಯನಾಗಿ ವೈದ್ಯೋ ನಾರಾಯಣ ಅನ್ನುವಂತ ಹೋಗಿ ಈಗ ಏನಾಗಿತ್ತು ಅಂದ್ರೆ ವೈದ್ಯೋ ಭ್ರಷ್ಟಾಚಾರ ಅನ್ನುವಂಗ ಆಗಿಬಿಟ್ಟೈತಿ. ಅಲ್ಲ, ಈ ಹಿಂದೆ ಗುತ್ತಿಗೆದಾರರು ಕೂಡ ಗಂಭೀರ ಆರೋಪವನ್ನು ಮಾಡಿದ್ರು, 60% ಲಂಚವನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಇದಕ್ಕೆ ಪುಷ್ಟಿ ಕೊಡುವಂಥದ್ದಲ್ವಾ ಇದು?
60% ಯಾರಿಗೂ ಕೊಡ್ತಾರೆ ಗುತ್ತಿಗೆದಾರರು. ಇಂಥ ಮತ್ತೆ ಇಂಥ ಬಿಜೆಪಿ ಶಾಸಕರಿಗೆ ಕೊಡ್ಬೇಕಲ್ಲ ಮತ್ತೆ ಅವರು. ಅಲ್ಲ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಬಟ್ ಒಟ್ಟಲ್ಲಿ ಲಂಚ ನಡೀತಾ ಇದೆಯಲ್ಲ ಅಂತ ನಾನು ಹೇಳ್ತಾ ಇರೋದು. ನೀವು ಕಾಂಗ್ರೆಸ್ ಮುಖಂಡರಾಗಿರೋದ್ರಿಂದ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಎಲ್ಲೂ ನಡೆದಿಲ್ಲ. ನೀವು ಹಂಗ್ಯಾಕ? ಯಾವ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಇಂಥ ಭ್ರಷ್ಟಾಚಾರ ಎಲ್ಲೂ ಈಗೂ ನಡೆದಿಲ್ಲ, ಹಿಂದೂ ನಡೆದಿಲ್ಲ, ಮುಂದೂ ನಡೆಯುವುದಿಲ್ಲ. ಏನೋ ಭ್ರಷ್ಟಾಚಾರ ಹುಟ್ಟೈತೆ ಅಂದ್ರೆ ಅದು ಬಿಜೆಪಿಯಿಂದ ಹುಟ್ಟಿ ಬಿಟ್ಟೈತಿ. ಬಿಜೆಪಿಯ ರಕ್ತಗತವಾಗಿಂತ ಬಂದಂತ ಭ್ರಷ್ಟಾಚಾರ ಅಂದ್ರೆ ಅವ್ರ ಒಂದು ಸಿದ್ಧಾಂತ, ಭ್ರಷ್ಟಾಚಾರ ಮಾಡೋದೇ ಒಂದು ಸಿದ್ಧಾಂತ ಬಿಜೆಪಿದು. ಇವತ್ತ ಜನ ತಿಳುವಳಿಕೆಗೆ ಬರ್ಬೇಕು, ಜನರಿಗೆ ಗೊತ್ತಾಗಬೇಕು ಈ ಭ್ರಷ್ಟಾಚಾರಿಗಳನ್ನ ದೂರ ಇರಬೇಕು ಅನ್ನುವಂಥದ್ದು. ಇಲ್ಲ ನಮ್ಮ ದೇಶ ಉಳಿಯೋದು ಬಹಳ ಕಷ್ಟ ಇದೆ ಎಂತ ಭ್ರಷ್ಟಾಚಾರಿ ಜನಪ್ರತಿನಿಧಿಗಳ ಕೈಯಲ್ಲಿ. ಮತ್ತೆ ನಿಮ್ಮ ಹೋರಾಟ ಹೇಗಿರುತ್ತೆ ಈಗ ಶಾಸಕರ ವಿರುದ್ಧ? ನಮ್ಮ ಹೋರಾಟ ಕಾನೂನಾತ್ಮಕವಾಗಿ ಈ ಭ್ರಷ್ಟಾಚಾರಿಗಳನ್ನ ಬಂಧಿಸುವವರೆಗೂ ನಮ್ಮ ಹೋರಾಟ ಇದ್ದೇ ಇರ್ತದೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಶವಿಲ್ಲ. ನಮ್ಮ ಹೋರಾಟ ಅವರು MLA ಆಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಯಾವುದೇ ಸಚಿವರಾಗಲಿ ಸಂಸದರಾಗಲಿ ಭ್ರಷ್ಟಾಚಾರ ಮಾಡುವಂತವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಎಂದು 70-80 ವರ್ಷಗಳ ಹಿಂದಿಂದ ಹೋರಾಟ ಮಾಡ್ಕೊಂಡು ಬಂದೈತಿ. ಇವತ್ತು ಅದನ್ನ ಮಾಡಾಕತ್ತೀವಿ ನಾವು. ಇವತ್ತು ದೇಶ ರಕ್ಷಣೆ, ಸಾಮಾಜಿಕ ರಕ್ಷಣೆ, ಜನರ ರಕ್ಷಣೆ ಮಾಡುವುದಕ್ಕಾಗಿ ನಮ್ಮ ಹೋರಾಟ ಇದ್ದೇ ಇರ್ತದೆ. ಕಾಂಗ್ರೆಸ್ ಶಾಸಕರಿಂದ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರಿ, ಬಟ್ ಬಿಜೆಪಿ ಶಾಸಕರೇ ಇದನ್ನ ಮಾಡ್ತಾ ಇರೋದು ಅಂತ ಹೇಳಿ. ಕಾಂಗ್ರೆಸ್ ಶಾಸಕರಿಗೆ ಸಮಸ್ಯೆನೇ ಇಲ್ಲ. ಕಾಂಗ್ರೆಸ್ ಇರುವುದೇ ಸಮಾಜಕ್ಕಾಗಿ, ದೇಶಕ್ಕಾಗಿ, ನಾಡಿನ ಜನತೆ ಒಳಿತಿಗಾಗಿ. ಇವರು ಒಂದು ಮನುಷ್ಯ ವ್ಯಾಪಾರ ಮಾಡಕ್ ಬಂದ್ಬಿಡ್ತಾರೆ ಇವರೆಲ್ಲ. MLA ಆಗಿ ಇಂಥ ಭ್ರಷ್ಟಾಚಾರ ಮಾಡಿ ಆಸ್ತಿ ಮಾಡ್ಕೊಂಡು ಹೋಗ್ಬಿಡುದು. ಎಸ್, ಓಕೆ, ಥ್ಯಾಂಕ್ ಯು ಹುಮಾಯೂನ್ ಅವರೇ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಡೀಲ್ ಆಗಿರೋದು 11 ಲಕ್ಷ ರೂಪಾಯಿ. ಅದರಲ್ಲಿ 5 ಲಕ್ಷ ರೂಪಾಯಿ ಕೊಡುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಇದು ಸಂಚಲನ ಸೃಷ್ಟಿ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ, ಯಾವುದೇ ಎರಡು ಮಾತಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಗುತ್ತಿಗೆದಾರರು ಭಾಳ ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು, ನಮ್ಮ ಹತ್ರ ದುಡ್ಡಿಲ್ಲ, ಕುಟುಂಬವನ್ನು ಸಾಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇಂತಿಷ್ಟು ಲಂಚವನ್ನು ಕೊಡಬೇಕು, ಇಂತಿಷ್ಟು ಪರ್ಸೆಂಟ್ ಅಂತ ಹೋಗಬೇಕು, ನಾವು ಹೇಗೆ ಬದುಕೋದು, ಕೊನೆಗೆ ನಮ್ಮ ನಿರ್ಧಾರವೇ ಆತ್ಮಹತ್ಯೆ ಅನ್ನೋವಂಥ ನಿರ್ಧಾರಕ್ಕೆ ಬರ್ತಾ ಇದ್ರು. ಬಟ್ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದ್ರಿಂದಾಗಿ ಶಾಸಕರು ಇದಕ್ಕೆ ಉತ್ತರ ಕೊಡಬೇಕಲ್ಲ, ಯಾವ ಕಾರಣಕ್ಕಾಗಿ ಇದನ್ನು ಇಸ್ಕೊಂಡಿದ್ರು, ಯಾಕೆ ಡಿಮ್ಯಾಂಡ್ ಮಾಡಿದ್ರು ಅಂತೇಳಿ.